टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ವರುಣಾರ್ಭಟದ ಸುದ್ದಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಸೊ ಪಂಚಗಂಗಾ ನದಿ ಒಳಹರಿವಿನಲ್ಲಿ ಏರಿಕೆಯಾಗಿದೆ ನೀರಿನ ಪ್ರಮಾಣ. ಸೊ ದತ್ತ ಮಂದಿರವನ್ನ ಆವರಿಸಿಕೊಂಡಿದೆ ಈಗ ನೀರು. ಪಂಚಗಂಗಾ ನದಿಯ ನೀರು ಆವರಿಸಿದೆ ದತ್ತ ಮಂದಿರವನ್ನು. ಮಹಾರಾಷ್ಟ್ರದ ಕೊಲ್ಹಾಪುರ ನರಸಿಂಹವಾಡಿಯಲ್ಲಿರುವಂತಹ ದತ್ತ ದೇಗುಲ ಇದೆ. ದತ್ತ ಮಂದಿರ ಸಂಪೂರ್ಣ ಜಲಾವೃತವಾಗಿದೆ. ಹಾಗಾಗಿ ಭಕ್ತರು ಕೂಡ ಪರದಾಡ್ತಾ ಇದ್ದಾರೆ. ಆದರೆ ನೀರಿನಲ್ಲೇ ಬಂದು ಭಕ್ತರು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇದು ದೃಶ್ಯಗಳು, ಅಲ್ಲಿನ ದತ್ತ ಮಂದಿರದ ದೃಶ್ಯಗಳು. ಬಟ್ ಮುನ್ನೆಚ್ಚರಿಕೆಯಾಗಿ ಜಿಲ್ಲಾಡಳಿತ ಕೂಡ ಸೂಚನೆಗಳನ್ನು ಕೊಡ್ತಾ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಡಿ ಇಲ್ಲಿಗೆ ಅಂತೇಳಿ. ಯಾಕಂದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮತ್ತಷ್ಟು ಮಳೆ ಆದರೆ ನೀರಿನ ಪ್ರಮಾಣ ಮತ್ತೆ ಜಾಸ್ತಿ ಆಗ್ಬೋದು. ಸೊ ಹಾಗಾಗಿ ತೊಂದರೆಗಳಾಗುತ್ತೆ. ದಯವಿಟ್ಟು ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಡಿ ಅನ್ನುವಂಥದ್ದನ್ನು ಜಿಲ್ಲಾಡಳಿತ ಮನವಿ ಮಾಡಿದೆ. ಬಟ್ ಸ್ಟಿಲ್ ಭಕ್ತರು ಈಗಾಗಲೇ ಅಲ್ಲಿಗೆ ಬಂದಿರುವಂಥವ್ರು ಹೇಗೂ ಬಂದಿದ್ದೀವಿ, ಒಂದು ಸ್ವಲ್ಪ ಕಷ್ಟನೋ ಸುಖನೋ ಹೋಗಿ ನೋಡ್ಕೊಂಡು ಹೋಗ್ಬಿಡೋಣ, ದರ್ಶನ ಪಡೆಯೋಣ ಅಂತೇಳಿ ಭಕ್ತರು ಹೋಗ್ತಾರೆ. ಇನ್ನು ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆಯಾಬರ ಜೋರಾಗಿದೆ. ಬೆಳಗಾವಿಯಲ್ಲಿ ನದಿಗಳ ಆರ್ಭಟ ಮತ್ತಷ್ಟು ಹೆಚ್ಚಳವಾಗಿದೆ. ಕೃಷ್ಣಾ ನದಿ ನೀರಿನ ಒಳಹರಿವು ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ದೂದ್ಗಂಗಾ, ವೇದಗಂಗಾ ನೀರಿನ ಪ್ರಮಾಣದಲ್ಲೂ ಕೂಡ ಏರಿಕೆಯಾಗಿದೆ. ಚಿಕ್ಕೋಡಿಯಲ್ಲಿ 7 ಕೆಳ ಹಂತದ ಸೇತುವೆಗಳು ಈಗಾಗಲೇ ಮುಳುಗಡೆಯಾಗಿವೆ. ದೂದ್ಗಂಗಾ, ವೇದಗಂಗಾ, ಕೃಷ್ಣಾಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಸೇತುವೆಗಳು, ಮಲ್ಲಿಕವಾಡ, ದತ್ತವಾಡ, ಭೋಜಾ ಗ್ರಾಮಗಳ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು ಈಗ ಮುಳುಗಡೆಯಾಗಿವೆ. ಸೊ ಪರ್ಯಾಯ ಮಾರ್ಗಗಳ ಮೂಲಕ ಜನ ಈಗ ಸಂಚಾರ ನಡೆಸ್ತಾರೆ. ಈಗ ಮತ್ತೊಂದು ಕಡೆ ಅಲ್ಲೇ ಪಕ್ಕದಲ್ಲೇನೆ ಆ ಸೇತುವೆಯ ಮಟ್ಟವನ್ನು ಜಾಸ್ತಿ ಮಾಡೋದಕ್ಕೆ ಕಾಮಗಾರಿ ನಡೀತಾ ಇದೆ. ಇನ್ನೊಂದು ಸೇತುವೆ ಪರ್ಯಾಯವಾಗಿ ನಿರ್ಮಿಸ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಅದು ಅರ್ಧಕ್ಕೆ ನಿಂತಿದೆ. ಮಳೆ ಕೂಡ ಜಾಸ್ತಿ ಆಗಿರೋದ್ರಿಂದಾಗಿ ಈಗ ಇರುವಂಥ ಸೇತುವೆ ಅಂತೂ ಮುಳುಗಡೆಯಾಗಿದೆ. ನೋಡಿ, ಅಲ್ಲಿ ಬರೀ ಕಲ್ಲುಗಳು ಕಾಣಿಸ್ತಾ ಇದೆಯಲ್ಲ, ಒಂದು 3-4 ಕಲ್ಲುಗಳು. ಸೊ ಅದು ಇರೋದು ಆ್ಯಕ್ಚುಲಿ ಆ ಸೇತುವೆಯ ತಡೆಗೋಡೆ ಅದು. ಬಟ್ ಅದು ಈಗಾಗಲೇ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿರುವಂಥ ದತ್ತ ದೇಗುಲ, ಅಲ್ಲೂ ಕೂಡ ಮಳೆ ನೀರು ಆವರಿಸ್ಕೊಂಡಿದೆ. ಇನ್ನು ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿ ಭಾರಿ ಗಾಳಿ ಮಳೆ ಆಗ್ತಾ ಇದೆ. ಕಸ್ತೂರಿ ತಿಮ್ಮನಹಳ್ಳಿಯಲ್ಲಿ ಮನೆಯ ಮೇಲ್ಛಾವಣಿಗೆ ಹಾನಿಯಾಗಿದೆ. ಮನೆಯ ಮೇಲ್ಛಾವಣಿ ಮೇಲೇನೆ ಗೋಡೆ ಕುಸಿದು ಬಿದ್ದಿದೆ. ಹೇಗೂ ಅಲ್ಲಿದ್ದಂಥವ್ರೊಬ್ರು ಗೀತಮ್ಮ ಅಂತೇಳಿ ಪಾಪ ಅದೃಷ್ಟವಶಾತ್ ಪಾರಾಗಿದ್ದಾರೆ. ನೋಡಿ, ಹೆಚ್ಚು ಪ್ರಮಾಣದಲ್ಲಿ ಗಾಳಿ ಮತ್ತೆ ಮಳೆಯ ರಭಸ ಇಲ್ಲಿ ಜೋರಾಗಿದೆ ಅಂತ. ಸೊ ಮೇಲ್ಛಾವಣಿ ಮೇಲೆ ಗೋಡೆ ಬಿದ್ದಿದ್ರಿಂದಾಗಿ ಕುಸಿತವಾಗಿದೆ. ಬಟ್ ಅದೃಷ್ಟವಶಾತ್ ಮನೆಯಲ್ಲಿದ್ದಂತಹ ಗೀತಮ್ಮ ಅನ್ನೋರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ.